ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇದೇನಿದು ತೆಗಿತಿದ್ದಂಗೆ ಟೈಮಿಂಗ್ ತೋರಿಸ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ? ನಿನ್ನೆ ಬೆಂಗಳೂರಿಗೆ ಬಂದಿದೆ. ಪ್ರತಿ ಭಾನುವಾರನೂ ಬೆಂಗಳೂರಿಗೆ ಬರ್ತಿದ್ದೀನಿ. ಉದ್ದೇಶ ಏನು ಅಂತಂದರೆ, ಪರ್ಫೆಕ್ಟ್ ಅಕಾಡೆಮಿಗೆ ನನ್ನ ಮಗಳು ಸೆಲೆಕ್ಷನ್ ಆಗಿದ್ದಾಳೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ತುಂಬ ಚೆನ್ನಾಗಿ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ ಅವರು. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಮೈಸೂರಿಂದ ಬೆಂಗಳೂರಿಗೆ ಟ್ರೈನಿಂಗ್ ತಗೋತಾ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಸಿಕ್ಕರು. ನಮ್ಮ ಯಜಮಾನ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಪಲ್ಲೂಡ ತಿನ್ನಬೇಕು ಅಂತ ಅನ್ನಿಸ್ತು. ಪಲ್ಲೂಡ ತಿನ್ಕೊಂಡು ನೈಟ್ ಮನೆಗೆ ತುಂಬ ಲೇಟ್ ಆಯಿತು. ಲೇಟ್ ಆಗಿರೋ ಉದ್ದೇಶ ಆಮೇಲೆ ಹೇಳ್ತೀನಿ ನಾನು. ನೋಡಿ, ಕಸ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಇದೇ ಕೆಲಸ ಇರುತ್ತೆ. ಮೇಯ್ನ್ ಕೆಲಸ ಕಸ ಹೊಡೆದನ್ನ ತೆಗ್ದಾಕೋದನ್ನ, ಇದೇ ಕೆಲಸಗಳು. ಎಲ್ಲ ಹೆಣ್ಣು ಮಕ್ಳಿಗೆ ಇದೇ ಥರನೇ ಕೆಲಸಗಳು ಇದ್ದೇ ಇರ್ತವೆ. ಹಾಗಾಗಿ ಮಾಮೂಲಿ ನಮ್ಮ ಮನೆಯಲ್ಲಿ ಒಂದು ರಾಮನ ಸಾಕೊಂಡಿದ್ದೀವಿ. ರಾಮ ಅಂದರೆ ಮರಿ, ನಾಯಿ ಅಲ್ಲ, ಮರಿನ ಸಾಕೊಂಡಿದ್ದೀವಿ. ಅದು ಮುಗಿಸ್ಕೊಂಡು ಅವ್ನು ತಗೊಂಡು ಕಟ್ಟಕ್ಕೆ ಆದಮೇಲೆ ನೆಕ್ಸ್ಟ್ ಬಂದಿದ್ದ ರಂಗೋಲಿಗೆ ಪಟ 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 ಅಂತ ಬಿಡಿಸ್ತಾ ಇದ್ದೀನಿ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕಾಗಿತ್ತು. ಅದಕ್ಕೆ ನಾಷ್ಟ ಎಲ್ಲ ಪ್ರಿಪೇರ್ ಮಾಡಿ ಬೇಗ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾಷ್ಟ ರೆಡಿ ಮಾಡ್ತಿದ್ದೆ. ನಾನೊಂದು ವಿಷಯ ಹೇಳ್ತೀನಿ ಅಂತಂದಾಗ, ನಮ್ಮ ಮನೆ ನೈಟಿಂದನೂ ಬೇಕು ಕಾಣಿಸ್ತಿರ್ಲಿಲ್ಲ. ಅದು ಹುಡ್ಕೋದೇ ದೊಡ್ಡ ಕೆಲಸ ಆಗಿತ್ತು. ದಯವಿಟ್ಟು ಏನಾರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೈಟಲ್ಲ